ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಸೈಲೆಂಟ್ ಇದ್ದಾರಂತ ಅಂದುಕೊಳ್ಳುವುದು ತಪ್ಪು ಅಂತ ಸುದೀಪ್ ಅವರು ಮೊದಲಿಗೆ ಸ್ಪರ್ಧಿಗಳು ಕಾಲೆಳೆದರು. ಕೊನೆಯಲ್ಲಿ ಹನುಮಂತಿಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಕಿಚ್ಚ. ಮನೆಯಲ್ಲಿ ಈ ವಾರ ಟಾಸ್ಕ್ ಕೊಡುವಾಗ ಎಷ್ಟು ಬಾರಿ ಹನುಮಂತು ಅವರು ರದ್ದು ಆದರೂ ಚಿಂತೆಯಲ್ಲಿ ಎಂಬ ಪದ ಬಳಕೆ ಮಾಡುತ್ತಿದ್ದಾರೆ. ಈ ಬಗ್ಗೆ ಕಿಚ್ಚ ಸಖತ್ ಆಗಿಯೇ ಕ್ಲಾಸ್ ತೆಗೆದುಕೊಂಡಿದ್ದರು. ರದ್ದಿನ ಬಗ್ಗೆ ಬಿಗ್ ಬಾಸ್ ನೋಡಿಕೊಳ್ಳುತ್ತಾರೆ. ಈ ಮಾತು ಮುಂದೆ ಮತ್ತೆ ಬಂದರೆ ಕೋರ್ಟ್ ಎಷ್ಟೇ ಬಿದ್ದರೂ ಮನೆಯಿಂದ ಹೊರಗೆ ಕಳಿಸ್ತೀನಿ ಎಂದು ನೇರವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಕಿಚ್ಚ. ಇದು ಹನುಮಂತನಿಗೆ ಮಾತ್ರವಲ್ಲ, ಎಲ್ಲ ಸ್ಪರ್ಧಿಗಳಿಗೆ ಅನ್ವಯಿಸುತ್ತದೆ ಎಂದರು. ಹಿಂದಿನ ವಾರ ಬಿಗ್ ಬಾಸ್ ಟಾಸ್ಕ್ ನೀಡಿದ್ದರು. ಟಾಸ್ಕ್ ಪೂರ್ಣಗೊಳಿಸದೆ ದೊಡ್ಡ ಸವಾಲ್ ಆಗಿತ್ತು. ಬೀಸುತ್ತಾ ಬಿಗ್ ಬಾಸ್ ಮತ್ತೊಂದು ಟಾಸ್ಕ್ ಮಾಡಿದ್ದರು. ಇದರ ಮಧ್ಯೆ ಚೈತ್ರಾ ಕುಂದಾಪುರ್ ಮೇಲೆ ಹನುಮಂತು ಗರಂ ಆಗಿರುವ ಸನ್ನಿವೇಶ ಕೂಡ ನಡೆದಿತ್ತು. ಟಾಸ್ಕ್ ವಿಚಾರವಾಗಿ ಚೈತ್ರಾ ಕುಂದಾಪುರ್ ಜೊತೆ ಹನುಮಂತು ವಾದ ಮಾಡ್ತಾರೆ. ನಾನು ಇನ್ನೂ ಇಲ್ಲೇ ಇದ್ದೇನೆ, ನಿಯಮ ಮೀರಿ ಗೆರೆ ದಾಟಿಲ್ಲ, ನನ್ನ ತಲೆ ಹಾಫ್ ಆದರೆ ಮೊದಲೇ ಸರಿ ಇಲ್ಲ, ಯಾರು ಗಂಡು ಮಕ್ಕಳಿಗಿದ್ರೆ ಈಗ ಇತ್ತು, ಟಾಸ್ಕ್ ರದ್ದು ಆದರೂ ಚಿಂತೆ ಇಲ್ಲ ಎಂದು ಹನುಮಂತ ಎಚ್ಚರಿಕೆ ನೀಡಿದ್ದರು. ಈ ವಿಚಾರವನ್ನು ಸುದೀಪ್ ಹೇಳಿ ಹನುಮಂತುಗೆ ಎಚ್ಚರಿಕೆ ನೀಡಿದ್ದಾರೆ. ಕೊನೆಯಲ್ಲಿ ಇಷ್ಟು ಸೀಸನ್ಗಿಂತ ಈ ಸೀಸನ್ನಲ್ಲಿ ತುಂಬ ಕಠಿಣವಾಗಿ ಮಾತನಾಡಿದ ಎಂದು ಕಿಚ್ಚ ಮಾತನಾಡಿದ್ದಾರೆ. ಮೊದಲಿಗೆ ಹನುಮಂತು ಜೊತೆ ಕಿಚ್ಚ ಚೆನ್ನಾಗಿ ಮಾತನಾಡಿಸಿದ್ದರು. ಹಾಗೇನೂ ಇರಲಿ, ಎಲ್ಲ ಚೆನ್ನಾಗೈತ್ರಿ ಎಂಬ ಉತ್ತರ ಹನುಮಂತು ಅವರ ಕಡೆಯಿಂದ ಮಾತ್ರ ಬರುತ್ತದೆ. ಇದನ್ನು ಸುದೀಪ್ ಅವರು ಕೂಡ ಗಮನಿಸಿದ್ದಾರೆ. ಹೇಗಿತ್ತು ಈ ವಾರ ಎಂದು ಸುದೀಪ್ ಕೇಳಿದರು. ಬೇಸಿತ್ರಿ ಎಂದರು ಹನುಮಂತು. ಕೊನೆಗೂ ಒಂದೇ ವರ್ಡ್ನಲ್ಲಿ ಉತ್ತರ ನೀಡಿದ್ದಾರೆ ಕಿಚ್ಚ. ನಾಮಿನೇಷನ್ನಿಂದ ಪಾರಾಗಲು ಟಾಸ್ಕ್ಗಳನ್ನು ನೀಡಿದ್ದರು ಬಿಗ್ ಬಾಸ್. ಮನೆಯ ಸ್ಪರ್ಧಿಗಳು ಪದೇ ಪದೇ ಟಾಸ್ಕ್ ಅನ್ನು ಅರ್ಧಕ್ಕೆ ರದ್ದುಗೊಳಿಸುತ್ತಲೇ ಬಂದಿದ್ದರು. ನಾಯಕರಾಗಿದ್ದ ರಜತ್ ಹಾಗೂ ತ್ರಿವಿಕ್ರಮ್ ಸ್ಪರ್ಧಿಗಳ ಜೊತೆಗೆ ಚರ್ಚಿಸಿ ಒಬ್ಬರನ್ನು ನಾಮಿನೇಟ್ ಮಾಡಿ ಅಂತ ಹೇಳಿದ್ದರು. ಇದಕ್ಕೆ ತ್ರಿವಿಕ್ರಮ್ ನಾನು ನನ್ನನ್ನೇ ನಾಮಿನೇಟ್ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿದ್ದರು. ಆಗ ಅದೇ ತಂಡದ ಸ್ಪರ್ಧಿಗಳು ಓಕೆ ಎಂದಿದ್ದರು. ಇದೀಗ ಈ ಬಗ್ಗೆ ಕಿಚ್ಚ ಸುದೀಪ್ ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನೀವೇನು ತ್ಯಾಗರಾಜನ, ನಿಮಗೆ ನಾಮಿನೇಟ್ ಆದರೂ ಸೇಫ್ ಆಗ್ತೀರಾ ಅನ್ನೋ ಕಾನ್ಫಿಡೆನ್ಸ್ ಅಷ್ಟು ಇದೆಯಾ ಎಂದು ನೇರವಾಗಿ ಪ್ರಶ್ನೆ ಇಟ್ಟಿದ್ದಾರೆ. ಈ ಮಾತುಗಳನ್ನು ಕೇಳಿ ಒಂದು ಕ್ಷಣ ಸೈಲೆಂಟ್ ಆಗಿದ್ದಾರೆ ತ್ರಿವಿಕ್ರಮ್.